Form the pair of linear equation for the following problem and find their solution by substitution method. ತುಂಬಾ ಉದ್ದ ಕ್ವಶನ್ ಇದು, ಬಟ್ ನೋಡೋಣ ಹೇಗಿದೆ ಅಂತ ಹೇಳಿ. The taxi charges in a city consist of fixed charge. Okay, in a fixed charge ಅಂತ ಇದೆಯಂತೆ, together with a charge for the distance covered. ಸರಿ, for a distance of 10 kilometers, the charge paid is rupees 500. For the journey of 15 kilometers, the person pays rupees 155. 155 ರೂಪಾಯಿ. What are the fixed charges and the charges per kilometer? How much does a person have to pay for a travel at distance of 25 kilometer? ಇಲ್ಲಿ ತುಂಬಾ ವಿಷಯ ಕೇಳಿದ್ದಾರೆ, ತುಂಬಾ ವಿಷಯ ಅಲ್ಲ, 2 ವಿಷಯ ಕೇಳಿದ್ದಾರೆ, ಇನ್ ಟೋಟಲ್ 3 ವಿಷಯ ಕೇಳಿದ್ದಾರೆ ಅಲ್ವಾ? ಸೊ ನಮ್ಮ ಉತ್ತರ, ಲೆಟ್ ದ ಚಾರ್ಜಸ್ ಫಾರ್ ಇತ್ತರಿಯೋಲ್ಲ, ಲೆಟ್ x and y be the fixed charge and charge per kilometer. ಸರಿನಾ? ಸೊ ಮುಂದಿಂದು ಗಿವನ್ ಬರಿಬೇಕಾಗುತ್ತೆ. ಸೊ ಇಲ್ಲಿ ಕ್ಲೀನಾಗಿ ಮಾರ್ಕ್ ಮಾಡೋಣ ಅಂತೇಳಿ ಇನ್ನೊಂದ್ಸತಿ. ಟ್ಯಾಕ್ಸಿ ಚಾರ್ಜಸ್ ಇನ್ ಅ ಸಿಟಿ ಕನ್ಸಿಸ್ಟ್ ಆಫ್ ಫಿಕ್ಸ್ ಚಾರ್ಜ್ ಟುಗೆದರ್ ವಿತ್ ಚಾರ್ಜಸ್, ಇದೆಲ್ಲ ಬೇಕಾಗಿಲ್ಲ ನಮಗೆ. ಫಾರ್ ದ ಡಿಸ್ಟೆನ್ಸ್ ಆಫ್ 10 kilometers, the charges paid is rupees 150. ಇದು ನಮ್ಮ equation 1. For a journey of 15 kilometers, the charges paid is rupees 155. ಯಾವ ಕಲರು? ಓಕೆ, ಇದು ಬ್ರೌನ್. ಸೊ ಹೇಗಿದೆನಾ ಅಂತ ಹೇಳಿದ್ರೆ, ಒಂದು ನೀವು ಚಾರ್ಜಸ್ ನೋಡಿದಾಗ ಟೋಟಲ್ ಏನು ಪೇ ಮಾಡ್ತಿರಲ್ಲ ಕೊನೆಯಲ್ಲಿ, ಈ ಟೋಟಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಚಾರ್ಜಸ್ ಪರ್ ಕಿಲೋಮೀಟರ್ ಎಷ್ಟು ಹೋಗಿದ್ದೀರೋ ಆ ಚಾರ್ಜಸ್ ಆನ್ ಡಿಸ್ಟೆನ್ಸ್. ಇನ್ನೊಂದು ಫಿಕ್ಸ್ ಚಾರ್ಜ್, ಈ ಸರ್ವಿಸು ಮತ್ತು ವೇಟಿಂಗ್ ಚಾರ್ಜ್ ಮತ್ತು ಎಲ್ಲ ಒಂದು ಫಿಕ್ಸ್ಡ್ ಅಮೌಂಟ್ ಇಟ್ಬಿಡ್ತಾರೆ. ಟೋಲ್ ಫೀಸ್ ಅಂತ ಹೇಳಿ, ಪಾರ್ಕಿಂಗ್ ಫೀಸ್ ಅಂತ ಹೇಳಿ ಎಷ್ಟೊಂದಿರುತ್ತೆ, ಫಿಕ್ಸ್ಡ್ ಚಾರ್ಜ್ ಅಲ್ವಾ. ಹೈವೇಲಿ ಹೋಯ್ತು ಅಂತ ಹೇಳಿದ್ರೆ ಇದೆಲ್ಲ ಬರುತ್ತೆ, ಬಟ್ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು, ಸರಿನಾ? ಸೊ ಟೋಲ್ ಅಂತೆಲ್ಲ ಹೇಳಿ, ಪಾರ್ಕಿಂಗ್ ಎಲ್ಲ ಹೇಳಿ, ಏರ್ಪೋರ್ಟು ಇಲ್ಲಾಂದರೆ ಕಮರ್ಷಿಯಲ್ ರೋಡ್ಸು ಮತ್ತು MG ರೋಡ್ಸ್ಗಳು ಅಲ್ಲೆಲ್ಲ ಹೋಯ್ತು ಅಂತ ಹೇಳಿದ್ರೆ ಅಲ್ವಾ. ಮಾರ್ಕೆಟ್ ಏರಿಯಾ ಹೋದರೆ ಫಿಕ್ಸ್ ಚಾರ್ಜಸ್ ಇರುತ್ತೆ, ಮತ್ತು ಎಷ್ಟು ದೂರ ಹೋಗ್ತೀರಾ ಅದ್ರ ಮೇಲೆ ಒಂದಷ್ಟು ಆ್ಯಡ್ ಹಾಕೊಂಡು ಹೋಗುತ್ತೆ ದುಡ್ಡು, ಅದು ಕೊನೆಯಲ್ಲಿ ನೀವು ದುಡ್ಡು ಕಟ್ತೀರಾ ಅಲ್ವಾ. ಸೊ ಇವಾಗ ಹೇಗೆ ಅಂತ ಹೇಳಿದ್ರೆ, ಫಿಕ್ಸ್ಡ್ ಪ್ಲಸ್ ಡಿಸ್ಟೆನ್ಸ್ ಚಾರ್ಜ್ ಇಸ್ ಈಕ್ವಲ್ ಟು ಟೋಟಲ್ ಅಮೌಂಟ್ ಅಲ್ವಾ. ಸ್ವಲ್ಪ ಆ ಕಡೆ ಬರಬೇಕಾಯ್ತು ನಾನು. ಟೋಟಲ್ ಅಮೌಂಟ್ ಅಲ್ವಾ. ಫಿಕ್ಸ್ಡ್ ಎಷ್ಟು ಬರುತ್ತೆ? ಫಿಕ್ಸ್ಡು ಎಕ್ಸ್ ಅಂತ ತಗೊತಾ ಇದೀವಿ, ಪ್ಲಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು? 10 ಕಿಲೋಮೀಟರ್ ಹೋಗ್ತಾ ಇದ್ದಾರೆ, 10 ಇಂಟು ವೈ. ಏನಕ್ಕೆ ಅಂತ ಹೇಳಿದ್ರೆ ಇದು ಪರ್ ಕಿಲೋಮೀಟರ್, 1 ಕಿಲೋಮೀಟರ್ಗೆ ವೈ, 10 ಕಿಲೋಮೀಟರ್ ಹೋದರೆ 10 ಇಂಟು ವೈ, 10 ಇಂಟು ವೈ ಅಲ್ವಾ. ದುಡ್ಡು ಎಷ್ಟು ಕಟ್ತೀವಿ? 105. ಇದು ನಮ್ಮ ಈಕ್ವೇಶನ್ 1. ಮತ್ತೊಂದು ಈಕ್ವೇಶನ್ ಏನು ಬರುತ್ತೆ ಅಂತ ಹೇಳಿದ್ರೆ, 15 ಕಿಲೋಮೀಟರ್ ಹೋಗ್ತಾ ಇದ್ದಾರೆ, ಫಿಕ್ಸ್ಡ್ ಚಾರ್ಜ್ ಬೈ ಡಿಫಾಲ್ಟ್ ಫಿಕ್ಸ್ ಚಾರ್ಜೇನೆ, ಅದೇನು ಚೇಂಜ್ ಆಗಲ್ಲ, ಪ್ಲಸ್ 15y ಆಗುತ್ತೆ, ಇಸ್ ಈಕ್ವಲ್ ಟು 155. ಇದು ನಮ್ಮ ಈಕ್ವೇಶನ್ 2. ಮುಂದಿನ ಭಾಗ, ಎಕ್ಸ್ಪ್ರೆಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ. ಏನಕ್ಕೆ ಎಕ್ಸ್ ತಗೊತಾ ಇದ್ದೀನಿ? ಎಕ್ಸ್ ಕೋಎಫಿಷಿಯಂಟ್ 1 ಇದೆ, ಫ್ರಮ್ 1. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ವೈ 10 ಇದೆಯಲ್ಲ, ಹಾಗಾಗಿ ಸೊ ಅದು ಈಸಿ ಆಗುತ್ತೆ ಅಂತ ಹೇಳಿ ಫ್ರಮ್ 1 ಅಂತ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಭಾಗ, ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 110y. ಇದನ್ನ ಏನು ಮಾಡ್ಬೇಕು ನಾವು?
ಸಬ್ ಎಕ್ಸ್ ಇನ್ 2 ನಾಟ್ 1 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಎಕ್ಸ್ ಬದಲಾಗಿ 105 ಮೈನಸ್ 10y ಪ್ಲಸ್ 15y ಇಸ್ ಈಕ್ವಲ್ ಟು 155. ಇದನ್ನು ಸಾಲ್ವ್ ಮಾಡಬೇಕು. 105 ಮೈನಸ್ 10y ಪ್ಲಸ್ 15y. ಸೊ ಈ ಸ್ಟೆಪ್ ಎಲ್ಲ ಬರೆಯೋದು ಬೇಡ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಪ್ಲಸ್ 5y ಅಂತ ಹಾಕಿ ಇಸ್ ಈಕ್ವಲ್ ಟು 155. ಸರಿನಾ? ಇವಾಗ ಇದನ್ನ ಎಲಿಮಿನೇಟ್ ಮಾಡಬೇಕು. ಹಾಗೆ 105 ನೆಗೆಟಿವ್ 105 ಮಾಡಿ, ಇದು ಕ್ಯಾನ್ಸಲ್ ಆಗುತ್ತೆ. 5y ಇಸ್ ಈಕ್ವಲ್ ಟು 55. ಇದನ್ನ ನಾವೇನು ಮಾಡಬೇಕು, ಡಿವೈಡ್ ಬೈ 5 ಮಾಡಿ. ಸೊ y ಇಸ್ ಈಕ್ವಲ್ ಟು 11 ಬರುತ್ತೆ ಅಲ್ವಾ? ಸೊ ಪರ್ ಕಿಲೋಮೀಟರ್ 11 ರೂಪಾಯಿ ಕಟ್ತಾ ಇರ. ಇದನ್ನ ನಾನು ಈಕ್ವೇಶನ್ 3 ಅಲ್ಲಿ ಹಾಕಿದ್ರೆ ನಮ್ಮ ಉತ್ತರ ಸಿಗುತ್ತೆ. ಈಕ್ವೇಶನ್ 3 ಅಲ್ಲಿ ಹಾಕಿದಾಗ 55 ಅಲ್ಲ, ಸಾರಿ, ಇದು 50 10. ಇವಾಗ ಇದನ್ನ ಈಕ್ವೇಶನ್ 3 ಅಲ್ಲಿ ಹಾಕ್ತಾರೆ, ಏನ್ ಬರುತ್ತೆ? ಸಬ್ y in 3 x is equal to 105 minus 10 into 10 100. ಸೊ 5. ತೊಂದರೆ ಇಲ್ಲ, ಡೈರೆಕ್ಟ್ ಆಗಿ ಬರೀರಿ, ಏನು ತಪ್ಪಾಗಲ್ಲ. ಸೊ ಕೊನೆಯದಾಗಿ ಸಮರೈಸ್ ಮಾಡಬೇಕು. ಫಿಕ್ಸ್ ಚಾರ್ಜ್ ಇಸ್ ಈಕ್ವಲ್ ಟು ರುಪೀಸ್ ಫಿಕ್ಸ್ ಟು ಎಕ್ಸ್ ಅಂತ ಕರೆದ್ರೆ 5 and charge per kilometer is equal to rupees 10. ಸರಿ, ಇದೆ ನಮ್ಮ ಉತ್ತರ. ಓಕೆ, ಇಲ್ಲಿ ವೆರಿಫೈ ಮಾಡ್ಬೋದು. ಸೊ ಇದೆಷ್ಟು? 5 ಪ್ಲಸ್ ಕರೆಕ್ಟ್ ಆಯ್ತು ಅಲ್ವಾ? ಸೊ ವಾಟ್ ಆರ್ ದಟ್ ಫಿಕ್ಸ್ ಇನ್, ಇದನ್ನ ಉತ್ತರ ಮಾಡಿದ್ರೆ ಇದಕ್ಕೆ ಉತ್ತರ ಕೊಟ್ರಿ. ಬಟ್ ಇನ್ನೊಂದು ಭಾಗ ಇದೆ ಇದರಲ್ಲಿ. ಹೌ ಮಚ್ ಡಸ್ ಅ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಅ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್ಸ್? ಯಾರನ್ನ 25 ಕಿಲೋಮೀಟರ್ ಹೋದ್ರೆ ಅವ್ರು ಎಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ಲು, ಹೀಗಂತ ಬರೆಯುತ್ತೆ ಇದನ್ನ. ಫಾರ್ ಡಿಸ್ಟೆನ್ಸ್ ಆಫ್ 15 kilometers ಅಲ್ವಾ? ದ ಚಾರ್ಜಸ್ ಆರ್ 5 ಫಿಕ್ಸ್ ಚಾರ್ಜ್ ಪರ್ ಕಿಲೋಮೀಟರ್ 10 ರೂಪಾಯಿ. 18 ಕಿಲೋಮೀಟರ್ ಹೋಗ್ತಾರೆ. ಸೊ 25 ಕಿಲೋಮೀಟರು 255 ರುಪೀಸ್. ಸರಿನಾ? ಇನ್ನೇನಿಲ್ವಲ್ಲ ಇದರಲ್ಲಿ? ಓಕೆ, ಅಷ್ಟೇ. ಸೊ ಪಾಸ್ ಮಾಡ್ಕೊಳ್ಳಿ.